ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವಿರುಚಿ ಕುಕಿಂಗ್ ಚಾನಲ್. ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾದಂತಹ, ತುಂಬ ಟೇಸ್ಟಿಯಾದಂತಹ ರೆಸಿಪಿ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ, ಮನೆಯಲ್ಲಿರೋಂತಹ ಇಂಗ್ರೀಡಿಯೆಂಟ್ಸಲ್ಲಿ ಸುಲಭವಾಗಿ ಮಾಡುವಂತಹ ರೆಸಿಪಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಆ ರೆಸಿಪಿ ಎಷ್ಟು ಯಮ್ಮಿಯಾಗಿದೆ, ಎಷ್ಟು ಸ್ಪಾಂಜಿಯಾಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಬರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಇದು 250 ml ಇರೋಂತಹ ಮೆಜರ್ಮೆಂಟ್ ಕಪ್ಪು. ಈ ಕಪ್ಪಲ್ಲಿ ನಾನು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಮುಕ್ಕಾಲ್ಗಿಂತ ಜಾಸ್ತಿ ಹಾಲು ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಿ ಮೈದಾ ಹಿಟ್ಟಿಗಿಂತ ಹಾಲು ಪೌಡ್ರೇ ಜಾಸ್ತಿ ಇರುತ್ತೆ. ಒಂದು ಮುಕ್ಕಾಲು ಟೀ ಸ್ಪೂನು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪು. ಇವಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಅದು ಪ್ರತಿಯೊಂದು ಕ್ಲೀನಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಹಾಲು ಪೌಡ್ರ್ ಆಗಲಿ ಬೇಕಿಂಗ್ ಪೌಡರ್ ಆಗಲಿ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಹಿಟ್ಟನ್ನೇ ನಾವು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಕಲಸೋದಕ್ಕಿಂತ ಮುಂಚೆ ನಾವು ಈ ರೀತಿ ಕ್ಲೀನಾಗಿ ಮಿಕ್ಸ್ ಕೊಡಬೇಕು ನೀಟಾಗಿ. ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಇದು ಜಾಸ್ತಿ ನೀರು ತೊಗೊಳ್ಳಲ್ಲ, ಸೊ ಹಂಗಾಗಿ ನೀರು ನೋಡ್ಕೊಂಡು ಸೇರಿಸ್ಕೊಳ್ಳಿ ನೀವು. ಇದು ಜಾಸ್ತಿ ಹಾಲು ಪೌಡ್ರ್ ಇರೋದ್ರಿಂದ, ಕಡಿಮೆ ಮೈದಾ ಹಿಟ್ಟಿರೋದ್ರಿಂದ ಹೆಚ್ಚು ನೀರು ಕೇಳಲ್ಲ. ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ, ಒಂದೇ ಸಲ ಸೇರಿಸ್ಕೊಬೇಡಿ. ಒಂದೇ ಸಲ ಸೇರಿಸ್ಕೊಂಡ್ರೆ ಅದು ಮೆತ್ತಗಾಗುತ್ತೆ ಹಿಟ್ಟು. ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಇದು. ನೋಡಿ, ಈ ರೀತಿ ಅದಕ್ಕೆ ಬರಬೇಕು ಚಪಾತಿ ಹಿಟ್ಟಿನ ಅದಕ್ಕೆ. ಈಗ ನಾವು ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಿ, ಹಾಗೆ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಅದು ನೆನಿಲಿಕ್ಕೆ ಬಿಟ್ಬಿಡೋಣ. ನೀವು ಬೇಕು ಅಂದರೆ ಹಿಟ್ಟು ಕಲಿಸ್ಬೇಕಾದ್ರೆ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ಕೂಡ ಕಲಿಸ್ಕೋಬೋದು. ಈಗ ನೋಡಿ, ಅರ್ಧ ಗಂಟೆ ಆದಮೇಲೆ ಹಿಟ್ಟು ನೆಂದ್ಕೊಂಡಿದೆ. ಅದು ಸಾಫ್ಟ್ ಬರಲ್ಲ, ಇದೇ ರೀತಿಯೇ ಇರುತ್ತೆ. ಗೂಡಾಗಿ ಹಿಟ್ಟು ಸಾಫ್ಟ್ ಬರಲ್ಲ, ಯಾಕಂದರೆ ಹಾಲು ಪೌಡ್ರ್ ಜಾಸ್ತಿ ಇರೋದ್ರಿಂದ ಸಾಫ್ಟಾಗಿ ಬರಲ್ಲ ಹಿಟ್ಟು. ಈಗ ನಾವು ಒಂದು ಮಣೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದನ್ನು ಲಟ್ಟಿಸ್ಕೊಳ್ಳೋಣ. ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಕೊಳ್ಳೋದು ಬೇಡ. ಹಾಗೆ ಜಸ್ಟು ಕಟ್ ಮಾಡಲಿಕ್ಕೆ ನಮಗೆ ಪೀಸ್ ಬರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಲಟ್ಟಿಸ್ಕೊಳ್ಳೋಣ. ಎಡ್ಜಸ್ಸು ಕ್ರ್ಯಾಕ್ಸ್ ಬಂದೇ ಬರುತ್ತೆ, ಯಾಕಂದರೆ ಹಿಟ್ಟು ಸಾಫ್ಟ್ ಇರೋಲ್ವಲ್ಲ, ಸೊ ಹಂಗಾಗಿ. ಆಮೇಲೆ ನಾವು ಕಟ್ ಮಾಡ್ಬೇಕಾದ್ರೆ ಕ್ರ್ಯಾಕ್ಸ್ ಎಡ್ಜಸ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಚಪಾತಿ ಇಷ್ಟು ದಪ್ಪ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ನಾನು 2 ಚಪಾತಿ ಆಗುವಷ್ಟು ಹಿಟ್ಟಲ್ಲಿ ಇಷ್ಟು ಚಿಕ್ಕದಾಗಿ ಚಪಾತಿ ಹೊಸ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿ ಇರಬೇಕು, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಈಗ ಕಟ್ ಮಾಡಿಕೊಂಡು ಎಡ್ಜಸ್ ಎಲ್ಲ ತೆಕ್ಕೊಬಿಡೋಣ. ಆಮೇಲೆ ಎಡ್ಜಸ್ನೆಲ್ಲ ಸೇರಿಸಿ ಉಂಡೆನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಇದೇ ರೀತಿ ಲಟ್ಟಿಸ್ಕೊಂಡು ಪೀಸ್ ಆದರೂ ಮಾಡ್ಕೋಬೋದು. ಅಷ್ಟರಲ್ಲಿ ನಾವು ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀವಿ. ಎಣ್ಣೆ ಕಾದಿದೆ ಈಗ ಆಲ್ರೆಡಿ. ಒಂದ್ಸಲಿ ಎಣ್ಣೆ ಕಂಪ್ಲೀಟಾಗಿ ಬಿಸಿ ಕಾದಿರಬೇಕು, ಕರಿಯೋವಷ್ಟು ಇಷ್ಟು ಕಾಯಿಸ್ಕೋಬೇಕಷ್ಟು. ಆಮೇಲೆ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ನಾವು ಕರ್ಕೋಬೇಕು. ಕರಿಬೇಕಾದ್ರೆ ನಾವು ಹೈ ಫ್ಲೇಮಲ್ಲಿ ಆಗಲಿ ಮೀಡಿಯಮ್ ಫ್ಲೇಮಲ್ಲಿ ಆಗಲಿ ಇಡಬಾರ್ದು, ಲೋ ಫ್ಲೇಮಲ್ಲೇ ಕರ್ಕೋಬೇಕು. ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ, ಮೇಲೆ ಒಳಗೆ ಬೆಂದಿರಲ್ಲ. ಸೊ ಹಂಗಾಗಿ ಲೋ ಫ್ಲೇಮಲ್ಲೇ ಕರ್ಕೋಬೇಕು. ತುಂಬ ಟೈಮ್ ಏನು ತೊಗೊಳ್ಳಲ್ಲ ಕರಿಲಿಕ್ಕೆ ಇದು. ನಾವು ಜಾಮೂನ್ ಕರಿಬೇಕಾದ್ರೆ ಎಷ್ಟು ಟೈಮ್ ತೊಗೊಳುತ್ತೋ ಸೇಮ್ ಅದೇ ಟೈಮ್ ತೊಗೊಳುತ್ತೆ. ಮತ್ತು ಅದೇ ರೀತಿಯೇ ಕಡಿಮೆ ಫ್ಲೇಮಲ್ಲಿ ಜಾಮೂನ್ ಹೆಂಗೆ ಕರ್ಕೊಳ್ತೀವೋ ಅದೇ ರೀತಿ ಕರ್ಕೋಬೇಕು. ಸೊ ಹಂಗಾಗಿ ಕಡಿಮೆ ಊರಿನಲ್ಲಿ ಕರ್ಕೊಳ್ಳಿ. ಇದು ಫುಲ್ ಬ್ರೌನ್ ಬರಬೇಕು, ಬ್ರೌನ್ ಕಲರ್ ಬರೋ ತನಕ ಕರ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ. ಇಷ್ಟ ಆದರೆ ನನ್ನ ಒಂದು ಲೈಕ್ ಕೊಡಿ, ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೋಡಿ, ಈ ರೀತಿ ಆಗಿದೆ. ಇದನ್ನು ಒಂದು ಟಿಶ್ಯೂ ಮೇಲೆ ಹಾಕ್ಕೊಳ್ಳೋಣ ಫಸ್ಟು, ಆಮೇಲೆ ನಾವು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ. ಕರ್ದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಮತ್ತು ಇನ್ನೊಂದು ಸಲ
ಇನ್ನೊಂದು ಇಬ್ಬೆ ಇದೆಯಲ್ಲ ಅದನ್ನು ಕೂಡ ಕರ್ಕೊಳ್ಳೋಣ. ಇದು ಕೂಡ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇರೋದ್ರಿಂದ ಅದು ಕರಿತಾ ಇರುವಾಗಲೇ ನಾವು ಫಸ್ಟ್ ಒಂದು ಪಾಕಕ್ಕೆ ಏನು ನಾವು ಇದಕ್ಕೆ ಪಾಕ ಬೇಕೋ ಸಕ್ಕರೆ ಪಾಕ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕಕ್ಕೆ ನಾನು ಏನು ಈಗ ಮೆಜರ್ಮೆಂಟ್ ಕಪ್ ತೋರಿಸಿದ್ದೀನೋ ಆ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ಪು ನೀರು ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆ ತೊಗೊಳ್ಳಿ. 1 ಕಪ್ ನೀರು, 1 ಕಪ್ ಸಕ್ಕರೆ. ನೀವು ಸ್ವೀಟ್ ಜಾಸ್ತಿ ಇಷ್ಟಪಡೋದಾದರೆ ಮತ್ತೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ಇಲ್ಲ ಅಂದರೆ ನೀವು ಇನ್ನೂ 1 ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೋಬೋದು. ಮೀಡಿಯಮ್ ಸ್ವೀಟ್ ಇಷ್ಟಪಡೋರು 1 ಕಪ್ಪಿಗಿಂತ ಇನ್ನೊಂದು ಸ್ವಲ್ಪ ಕಡಿಮೆನೇ ಸೇರಿಸ್ಕೋಬೋದು. ಈಗ ಈ ಪಾಕನ ಯಾವ ರೀತಿ ಮಾಡ್ಕೋಬೇಕಂದ್ರೆ ತೆಳು ಪಾಕ ಮಾಡ್ಕೋಬೇಕು. ಎಳೆ ಪಾಕ ಮಾಡ್ಕೊಳ್ಳೋದಾಗಲಿ ಅಂಟು ಪಾಕ ಮಾಡ್ಕೊಳ್ಳೋದಾಗಲಿ ಮಾಡ್ಕೋಬಾರ್ದು. ತೆಳು ಪಾಕ, ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿ ಒಂದು 2 ಮಿನಿಟ್ಸ್ ಕುದ್ರೆ ಸಾಕು. ಈಗ ಪಾಕ ರೆಡಿಯಾಗಿರುತ್ತೆ ನೋಡಿ. ಈ ರೀತಿ ಕರ್ದಿಟ್ಕೊಂಡಿದ್ದೀನಿ ನಾನು. ಎಕ್ಸ್ಟ್ರಾ ತೆಗೆದಿದ್ವಲ್ಲ ಕಟ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಾಕ ರೆಡಿಯಾಗಿರುತ್ತೆ. ಇದು ರೆಡಿಯಾದ ಪಾಕಕ್ಕೆ ನಾವು ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಮಾಡೋಣ. ಜಸ್ಟ್ ಇದು ನೋಡಿ ಸಕ್ಕರೆ ಎಲ್ಲ ಕರಗಿ ಒಂದು 2 ಮಿನಿಟ್ಸ್ ಬಾಯ್ಲ್ ಆಗಬೇಕಷ್ಟೆ. ಈಗ ರೆಡಿಯಾಗಿದೆ ಪಾಕ. ಬಿಸಿಯಾದಂತಹ ಪಾಕನ ನಾವು ಈಗ ಕರೆದಿಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಕಂಪ್ಲೀಟಾಗಿ ಮೇಲೇ ಹಾಕ್ಕೋಬೇಕು. ನೆನಿಬೇಕದು ಪೂರ್ತಿಯ. ಮತ್ತು ಪಾಕನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ಅದ್ರ ಮೇಲೆ ಹಾಕಬೇಕು. ಈಗ ನೋಡಿ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ನಾವು ಒಂದು 3 to 4 hours ಅದು ಬಿಡಬೇಕು ಹಾಗೇ. ಅದು ಆವಾಗ ಪಾಕನೆಲ್ಲ ಹೇಳ್ಕೊಳ್ಳುತ್ತೆ. ನೋಡಿ 3-4 hours ಆದಮೇಲೆ ನಾನು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಎಷ್ಟು ಸ್ಪಾಂಜಿಯಾಗಿದೆ, ತುಂಬ ಸಾಫ್ಟಾಗಿದೆ. ಪಾಕನೆಲ್ಲ ಎಳ್ಕೊಂಡಿದೆ ಚೆನ್ನಾಗೆ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಸಾಫ್ಟಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ ವೀಕ್ಷಕರೇ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.